ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಸ್, ಕರೆಂಟ್ ಎನರ್ಜೀಸ್ ಚೆಕ್ ಮಾಡೋಣ ಟ್ಯಾರೋ ಕಡೆಯಿಂದ. ಓಕೆ, ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಯಾರೆಲ್ಲ ಹೊಸೊಬ್ರಿದ್ದೀರಾ, ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಓಕೆ, ಚೂಸ್ ಮಾಡೋದಕ್ಕೆ ಆಪ್ಷನ್ಸ್ ಇನ್ನೇನು ನಿಮ್ಮ ಕಣ್ಮುಂದೆ ಬರುತ್ತೆ. ಇಂಟ್ಯೂಷನ್ ಯೂಸ್ ಮಾಡಿಕೊಂಡು ಚೂಸ್ ಮಾಡ್ಬೋದು. ಐ ಗೆಸ್ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀನಿ, ಈಸಿ ಟು ಚೂಸ್ ಅಂತ ಅಷ್ಟೇ. ಸೊ ದಟ್ ನಿಮಗೆ ಚೂಸ್ ಮಾಡಾದ್ಮೇಲೆ ಕನ್ಫ್ಯೂಷನ್ ಆಗಬಾರ್ದಲ್ಲ, ಲೈಕ್ ನಾನು ರಾಂಗ್ ಚಾಯ್ಸಸ್ ಮಾಡಿಬಿಟ್ನಾ ಅಂತ ಅನ್ನಿಸ್ಬಾರ್ದಲ್ಲ. ಸೊ ದಟ್ ಈಸ್ ದ ರೀಸನ್. ಸೊ ಎಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು ಅಥವಾ ಆ ಒಂದು ಮೆಸೇಜನ್ನು ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಸೊ ಎಸ್, ನಿಮ್ಮ ಎನರ್ಜೀಸ್ ಏನ್ ಬರ್ತಾ ಇದೆ, ಈ ಪರ್ಸನ್ ಎನರ್ಜೀಸ್ ಏನ್ ಬರ್ತಾ ಇದೆ, ಎಲ್ಲದನ್ನು ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಅಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ. ಹಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ 5ನ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಏನ್ ಮೆಸೇಜ್ ಬರ್ತಿದೆ. ನಿಮ್ಮ ಒಂದು ಕನೆಕ್ಷನ್ ಅದು ರಿಲೇಶನ್ಶಿಪ್ ಅಲ್ಲೇ ಇರಬೇಕು ಅಂತ ಇಲ್ಲ, ಅಥವಾ ನಿಮ್ಮ ಎಕ್ಸ್ ಪಾರ್ಟ್ನರೇ ಆಗಿರ್ಬೇಕು ಅಂತ ಇಲ್ಲ. ಓಕೆ, ಸೊ ಜಸ್ಟ್ ಅವ್ರನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಅವ್ರ ಬಗ್ಗೆ ನಾವು ಕಾರ್ಡ್ಸ್ನ ಪುಲ್ ಮಾಡೋಣ, ಎನರ್ಜೀಸ್ ಚೆಕ್ ಮಾಡೋಣ, ವಾಟ್ಸ್ ಗೋಯಿಂಗ್ ಆನ್, ನಿಮ್ಮಿಬ್ರ ಮಧ್ಯೆ ಏನಾಗ್ತಾ ಇದೆ ಅಂತ ನಮಗೆ ಕ್ಲಾರಿಟಿ ಸಿಗುತ್ತೆ. ಗ್ರೂಪ್ 1, ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. 5 ಆಫ್ ಸ್ವಾರ್ಡ್ಸ್ ಫಸ್ಟ್ ಕಾರ್ಡ್ ಆಗಿ ಬಂದಿದೆ. ಐ ಗೆಸ್ ಒಂದು ಫೈಟ್ ಆಗ್ತಾ ಇದೆ ನಿಮ್ಮಿಬ್ರ ಮಧ್ಯೆ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕರೆಂಟ್ಲಿ ರನ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಆ ಕಾರ್ಡ್ ಇಮೇಜ್ ನೋಡಿ, ಅದರಲ್ಲಿ ನಿಮಗೇನೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ನಿಮ್ಮ ಪರ್ಸನ್ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ನೀವೇನೋ ಹೇಳಿರ್ತೀರಾ, ಬಟ್ ಅವ್ರು ಅದನ್ನ ಇನ್ಯಾವುದೋ ರೀತಿಲಿ ತಕೊಂಡಿರೋದು, ಆ ತರ ಪಾಸಿಬಿಲಿಟೀಸ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಪ್ರಾಬ್ಲಿ ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅಥವಾ ನೀವೇನೇ ಮೆಸೇಜ್ ಮಾಡಿದ್ರು, ಏನೇ ರೆಸ್ಪಾನ್ಸ್ ಮಾಡಿದ್ರು, ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಟ್ರೈ ಮಾಡಿದ್ರು, ಆ ಪರ್ಸನ್ ಅದನ್ನ ಎಲ್ಲೋ ಒಂದ್ ಕಡೆ ನೆಗೆಟಿವ್ ವೇ ಅಲ್ಲಿ ತಗೊಂಡ್ ಹೋಗ್ತಾ ಇದ್ದಾರೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಂಡ್ ಈ ಕನೆಕ್ಷನ್ ಒಂಥರ ಆನ್ ಅಂಡ್ ಆಫ್ ಕನೆಕ್ಷನ್ ಆ ತರ ಇದೆ ಅಂತಾನೆ ನೋಡ್ತಾ ಇದ್ದೀನಿ ಗ್ರೂಪ್ 1. ಸೊ ಎಸ್, ಕರೆಂಟ್ಲಿ ನಿಮ್ ಬಗ್ಗೆ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಅವ್ರ ಮೈಂಡ್ ಅಲ್ಲಿ. ಪ್ರಾಬ್ಲಿ ಇಟ್ಸ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿರ್ಬೋದು. ಎಸ್, ನೀವೇನೋ ಹೇಳಿರ್ತೀರಾ, ಬಟ್ ಅವ್ರ ಅದನ್ನ ಇನ್ಯಾವುದೋ ರೀತಿಲಿ ಅರ್ಥ ಮಾಡ್ಕೊಂಡಿರ್ತಾರೆ, ಅಥವಾ ಅವ್ರೇನೋ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಬಟ್ ನಿಮ್ಮಿಂದ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗಿರಲ್ಲ. ಪ್ರಾಬಬ್ಲಿ ಅದು ರೀಸನ್ ಆಗಿರ್ಬೋದು. ಇಟ್ಸ್ ಮೇಜರ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಮೈನರ್ ಅರ್ಕನ ಬಂದಿರೋದ್ರಿಂದ ಎಂಪ್ರರ್ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ಕನೆಕ್ಷನ್ ಅಲ್ಲಿ ಸ್ಟೆಬಿಲಿಟಿ ಇದೆ, ಆಯ್ತಾ. ಇಟ್ಸ್ ಜಸ್ಟ್ ಒಂಥರ ವೆದರ್ ತರ, ಸಡನ್ ಆಗಿ ಮಳೆ ಬಂದು ಹೋಗ್ಬಿಡುತ್ತಲ್ಲ, ಆ ತರ ಸಡನ್ ಆಗಿ ಒಂದು ಕಾನ್ಫ್ಲಿಕ್ಟೋ, ಮಿಸ್ಅಂಡರ್ಸ್ಟ್ಯಾಂಡಿಂಗೋ ಅಥವಾ ಜಗಳನೋ, ಮೈನರ್ ರೀತಿಯಲ್ಲಿ ಜಗಳ ಆಗಿದೆ. ಬಟ್ ಲಾಂಗ್ ಟರ್ಮ್ಗೆ ಈ ಒಂದು ಜಗಳ ನಿಮಗೆ ಎಫೆಕ್ಟ್ ಮಾಡಲ್ಲ. ಗ್ರೂಪ್ 1, ಇನ್ ಕೇಸ್ ನಿಮಗೆ ಭಯ ಆಗ್ತಾ ಇತ್ತು ಅಂದ್ರೆ ಲಾಂಗ್ ಟರ್ಮಿಗೆ ಎಫೆಕ್ಟ್ ಆಗುತ್ತಾ, ಈ ಪರ್ಸನ್ ಕಡೆಯಿಂದ ನಾನು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಇವಾಗ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡ್ತಾ ಇದ್ದಾರೆ, ಲೈಕ್ ಲಾಂಗ್ ಟರ್ಮ್ ಅಂತ ಬಂದ್ರೆ ನಾನು ಈ ಪರ್ಸನ್ ಮೇಲೆ ಕೌಂಟ್ ಮಾಡ್ಬೋದಾ, ಹಿಂಗೆಲ್ಲ ಕ್ವೆಶನ್ಸ್ ಇದೆ ಅಂದ್ರೆ ಟ್ರಸ್ಟ್ ಮೀ, ಮೇಜರ್ ಆಗಿ ಇದು ಇಶ್ಯೂ ಆಗಲ್ಲ. ಮೇಜರ್ ಆಗಿ ಲಾಂಗ್ ಟರ್ಮ್ ಅಂತ ಬಂದ್ರೆ ಇಶ್ಯೂ ಆಗಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ಪ್ರಾಬ್ಲಿ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ
ರಿಲೇಶನ್ಶಿಪ್ನ ಅವರ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಆ ಥರ ಒಂದು ಪರ್ಸನ್. ಅಥವಾ ಎಲ್ಲೋ ಒಂದ್ ಕಡೆ ಡಾಮಿನೇಟಿಂಗ್ ರೋಲ್ ಪ್ಲೇ ಮಾಡಬೇಕು ನಾನು ಈ ರಿಲೇಶನ್ಶಿಪ್ ಅಲ್ಲಿ, ಆ ಥರ ಕೂಡ ಈ ಪರ್ಸನ್ದು ಯೋಚನೆ ಅವಾಗ ಬರ್ತಾ ಇರುತ್ತೆ. ಅಂಡ್ ಎಲ್ಲದಕ್ಕೂ ಬೌಂಡ್ರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಪರ್ಸನ್. ರಿಲೇಶನ್ಶಿಪ್ ಅಂದಮೇಲೆ ಹಿಂಗೆ ಇರಬೇಕು, ಹಂಗೆ ಇರಬೇಕು, ಏನಾದ್ರು ಡಿಸಿಷನ್ ತಗೋಬೇಕಾದ್ರೆ ನನ್ನ ಒಪಿನಿಯನ್ ಮ್ಯಾಟರ್ ಆಗಬೇಕು. ಪ್ರಾಬಬ್ಲಿ ರೀಸೆಂಟ್ ಆಗಿ ಏನೋ ಒಂದು ನೀವು ಡಿಸಿಷನ್ ತಗೊಂಡಿದ್ದೀರಾ, ಅದು ಸಿಲ್ಲಿ ಮ್ಯಾಟರೇ ಆಗಿರ್ಬೋದು, ಬಟ್ ಅವ್ರಿಗೆ ಹೆಂಗೆ ಅಂತಂದ್ರೆ ನನ್ನ ಮಾತು ಕೇಳಲಿಲ್ಲ, ನನ್ನ ಇನ್ಕ್ಲೂಡ್ ಮಾಡಲಿಲ್ಲ, ಆ ಥರ ಒಂದು ಎನರ್ಜಿ. ಇನ್ ಕೇಸ್ ನೀವು ಒನ್ ಸೈಡೆಡ್ ರಿಲೇಶನ್ಶಿಪ್ ಅಥವಾ ರೀಸೆಂಟ್ ಆಗಿ ಮೀಟ್ ಆಗಿದ್ದೀರಾ ಈ ಪರ್ಸನ್ನ, ಬಟ್ ಎಲ್ಲಿದ್ದೀವಿ ನಾವು, ಎಲ್ಲಿದೆ ಈ ಕನೆಕ್ಷನ್, ಈ ಥರ ಎಲ್ಲ ಕ್ವೆಶನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ವೆರಿ ಸ್ಟ್ರಿಕ್ಟ್ ಪರ್ಸನ್, ವೆರಿ ರೂಲ್ಸ್ ಓರಿಯೆಂಟೆಡ್ ಪರ್ಸನ್ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ಇಲ್ಲಿ. ತುಂಬಾನೇ ಒಂಥರ ಸೀರಿಯಸ್ ಪರ್ಸನ್. ಯಾವುದೇ ರೀತಿ ಒಂದು ಕ್ಯಾಶುವಲ್ ರಿಲೇಶನ್ಶಿಪ್ ಅಂತ ಬಂದ್ರೆ ಈ ಪರ್ಸನ್ ಎಸ್ ಅನ್ನಲ್ಲ, ಆ ಥರ ಒಂದು ಪರ್ಸನ್ ಇವರು. ಅಂಡ್ ಎಸ್, ಎಲ್ಲೋ ಒಂದ್ ಕಡೆ ಇನ್ ಕೇಸ್ ಅವ್ರಿಗೆ ನೀವು ಗೊತ್ತಿದ್ದೀರಾ ಆ ಥರ ಸಿಚುವೇಶನ್ ಇದೆ, ಬಟ್ ಸ್ಟಿಲ್ ಯಾವತ್ತೂ ನೀವು ಎಕ್ಸ್ಪ್ರೆಸ್ ಮಾಡಿಲ್ಲ, ಆ ಥರ ಸಿಚುವೇಶನ್ ಇದೆ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ಮೈಂಡ್ ಸೆಟ್ ಮ್ಯಾಚ್ ಆಗ್ತಾ ಇಲ್ಲ, ಅಥವಾ ನಿಮ್ಮ ವೈಬ್ ಅವರ ವೈಬ್ ಮ್ಯಾಚ್ ಆಗ್ತಾ ಇಲ್ಲ, ಆ ಥರ ಕೂಡ ಇಲ್ಲಿ ಸಿಚುವೇಶನ್ಸ್ ಬರ್ತಾ ಇದೆ. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಆಲ್ರೆಡಿ ಕ್ಯಾಶುವಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಅ ಬಿಟ್ ಡಾಮಿನೇಟಿಂಗ್ ಪರ್ಸನಾಲಿಟಿ ಅಂತಾನೆ ಹೇಳ್ಬೋದು. ಸೊ ಲೆಟ್ಸ್ ಸಿ ಇನ್ನು ಟ್ಯಾರೋ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ ಅಂತ. ಕ್ವೀನ್ ಆಫ್ ಕಪ್ಸ್, ಡೆಫಿನೆಟ್ಲಿ ನಿಮಗೆ ಇವ್ರ ಮೇಲೆ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಇನ್ ಕೇಸ್ ಗ್ರೂಪ್ 1 ಕ್ವೆಶನ್ ಮಾಡ್ತಾ ಇದ್ದೀರಾ ಅಂದ್ರೆ ನನಗಿದು ನಿಜವಾಗ್ಲೂ ಲವ್ ಆಗಿದೆಯಾ, ನಾನು ನಿಜವಾಗ್ಲೂ ಈ ಪರ್ಸನ್ನ ಕೇರ್ ಮಾಡ್ತೀನಾ, ನಿಜವಾಗ್ಲೂ ನನಗೆ ಫೀಲಿಂಗ್ಸ್ ಬಂದಿದೆಯಾ ಈ ಪರ್ಸನ್ ಮೇಲೆ, ಹಿಂಗೆಲ್ಲ ನಿಮ್ದು ಕ್ವೆಶನ್ ಇತ್ತು ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನಿಮಗೆ ಇವ್ರ ಕಂಡ್ರೆ ಇಷ್ಟ ಇದೆ, ಜಸ್ಟ್ ಇಷ್ಟ ಅಂತ ನಾನು ನೋಡ್ತಾ ಇಲ್ಲ, ಮೋರ್ ದೆನ್ ಫೀಲಿಂಗ್ಸ್, ನಿಮಗೆ ಇವ್ರ ಮೇಲೆ ಎಮೋಷ್ನಲಿ ಕೂಡ ಕನೆಕ್ಟ್ ಆಗಿದ್ದೀರಾ. ಆ ಥರ ಇಲ್ಲಿ ವೈಬ್ ಬರ್ತಾ ಇದೆ ಗ್ರೂಪ್ 1. ಬಟ್ ದ ಥಿಂಗ್ ಈಸ್, ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಸಪ್ರೇಷನ್ ಅಲ್ಲಿ ಇದ್ದೀರಾ, ನಿಮ್ ಎಕ್ಸ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಡೋಂಟ್ ವರಿ, ಇದು ಮೇಜರ್ ಇಶ್ಯೂ ಆಗಲ್ಲ. ಕನೆಕ್ಷನ್ ಎಂಪರರ್ ಬಂದಿದೆ ಅಂದ್ರೆ, ಎಂಪರರ್ ಬಂದಾಗೆಲ್ಲ ಒಂದು ಸ್ಟೇಬಲ್ ಕನೆಕ್ಷನ್ ಬಗ್ಗೆ ಹೇಳುತ್ತೆ, ಲಾಂಗ್ ಟರ್ಮ್ ಕನೆಕ್ಷನ್ ಬಗ್ಗೆ ಹೇಳುತ್ತೆ, ಪ್ರಾಮಿಸಿಂಗ್ ಕಮಿಟ್ಮೆಂಟ್ ಬಗ್ಗೆ ಕೂಡ ಹೇಳುತ್ತೆ. ಓಕೆ, ಸೊ ಐ ಆಮ್ ಸೀಯಿಂಗ್ ದಟ್ ಕಮಿಟ್ಮೆಂಟ್, ಈವನ್ ದೋ ಒನ್ ಸೈಡೆಡ್ ಆಗಿದ್ರೂನು ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ನಿಮ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ನಿಮ್ನ ಯಾವುದೇ ರೀತಿ ಕ್ಯಾಶುವಲ್ ಪರ್ಸನ್, ಟೈಮ್ ಪಾಸ್ ಪರ್ಸನ್ ಆ ಥರ ಈ ಪರ್ಸನ್ ನಿಮ್ನ ಕನ್ಸಿಡರ್ ಮಾಡಲ್ಲ. ಲಾಂಗ್ ಟರ್ಮ್ ಸ್ಟೆಬಿಲಿಟಿ, ಲಾಂಗ್ ಟರ್ಮ್ ಎನರ್ಜಿ ಎಲ್ಲ ಕೂಡ ನೀವು ಹೋಗ್ತಾ ನೋಡ್ತೀರಾ. ಅಂಡ್ ಡೆಫಿನೆಟ್ಲಿ ಸಿ, ಎಂಪರರ್, 5 ಆಫ್ ಸ್ವರ್ಡ್ಸ್ ಮತ್ತೆ ಕ್ವೀನ್ ಆಫ್ ಕಪ್ಸ್ ಎನರ್ಜೀಸ್ ತುಂಬಾ ವೇರಿ ಆಗುತ್ತೆ. ನೀವೊಂಥರ ತುಂಬಾ ಎಮೋಷನಲ್ ಪರ್ಸನ್, ಎಮೋಷನ್ಸಿಗೆ ತುಂಬಾ ವ್ಯಾಲ್ಯೂ ಮಾಡ್ತೀರಾ. ಒನ್ ಮೇಜರ್ ಥಿಂಗ್ ನಿಮ್ಮಿಬ್ರು ಮಧ್ಯ ಮ್ಯೂಚುವಲ್ ಅಂತ ಬರ್ತಾ ಇರೋದು ಫ್ಯಾಮಿಲಿ ಓರಿಯೆಂಟೆಡ್. ಇಬ್ರು ಕೂಡ ಫ್ಯಾಮಿಲಿಗೆ ತುಂಬಾ ವ್ಯಾಲ್ಯೂ ಮಾಡ್ತೀರಾ. ಇಬ್ರು ಕೂಡ ಯಾವ ಒಂದು ಎನರ್ಜಿ, ಯಾವ ಪರ್ಸನ್ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ, ನೀವು ಅವ್ರಿಗೆ ಡೆಫಿನೆಟ್ಲಿ ವ್ಯಾಲ್ಯೂ ಮಾಡ್ತೀರಾ ಅಂಡ್ ಅವ್ರಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ. ಅಂಡ್ ಸೇಮ್ ವೇಯಲ್ಲೂ ಕೂಡ ಈ ಪರ್ಸನ್ನು ಕೂಡ ರೆಸ್ಪೆಕ್ಟ್ ಎಲ್ಲಿರುತ್ತೆ ಅಲ್ಲಿ ಆ ಪರ್ಸನ್ ಆಕ್ಟಿವ್ ಆಗಿರ್ತಾರೆ. ಅವ್ರಿಗೆ ಅದು ಬೇಕೇ ಬೇಕು. ಯಾರು ಅವ್ರನ್ನ ಡಿಗ್ರೇಡ್ ಮಾಡೋದು, ಯಾರು ಅವ್ರನ್ನ ನೆಗೆಟಿವ್ ಆಗಿ ಏನೋ ಹೇಳೋದು, ರೆಸ್ಪೆಕ್ಟ್ ಇಲ್ದೇನೆ ಮಾತಾಡ್ಸೋದು, ಅವರ ಒಂದು ಪೊಸಿಷನಿಗೆ ರೆಸ್ಪೆಕ್ಟ್ ಕೊಡ್ದೇನೆ ಇರೋದು, ಅದೆಲ್ಲ ಈ ಪರ್ಸನಿಗೆ ಆಗಲ್ಲ. ಅಂಡ್ ಪ್ರಾಬಬ್ಲಿ ನೀವಿಬ್ರು ಮಧ್ಯ ಆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಟ್ ದ ಸೇಮ್ ಟೈಮ್ ಇಬ್ರಿಗೂ ಫ್ಯಾಮಿಲಿ ಬಗ್ಗೆ ಗೊತ್ತಿರೋ ವ್ಯಾಲ್ಯೂ ಆಗಿರ್ಬೋದು, ಡಿಫಿಕಲ್ಟ್ ಟೈಮ್ಸ್ ಅಲ್ಲಿ ಫ್ಯಾಮಿಲಿ ಎಷ್ಟು ಮ್ಯಾಟರ್ ಆಗುತ್ತೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಎಸ್ಪೆಷಲಿ ನಿಮ್ಮ ಒಂದು ಡಿಪ್ರೆಷನ್ ಟೈಮ್ ಅಲ್ಲಿ ಆ ಥರ ಆ ಪರ್ಸನ್ಗೂ ಕೂಡ ಫ್ಯಾಮಿಲಿ ವ್ಯಾಲ್ಯೂ ಅಂದರೆ ಗೊತ್ತಿದೆ. ಸೊ ಅದು ನಿಮ್ಮಿಬ್ರ ಮಧ್ಯ ಒಂದು ಮೆಚ್ಯೂರಿಟಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮ್ಯೂಚುವಲ್
ಎನರ್ಜೀಸ್ ಅಂತಾನೆ ಹೇಳ್ಬೋದು. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಸೊ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ರೈಟ್ ನಾವು ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ನಿಮ್ಮಿಬ್ರು ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ರೈಟ್ ನಾವು ಈ ಪರ್ಸನ್ ಎನರ್ಜಿ ನಿಮ್ಮ ಎನರ್ಜಿ ಸ್ವಲ್ಪ ಮ್ಯಾಚ್ ಆಗ್ತಾ ಇಲ್ಲ ಅಂತಾನೆ ನೋಡಬಹುದು. ಬಟ್ 5 ಬಂದಿರೋದ್ರಿಂದ ಯಾವಾಗ್ಲೂ ನಾನು ಹೇಳ್ತೀನಿ 5 ಬಂದಿದೆ ಅಂದ್ರೆ ಟೆಂಪ್ರರಿ ಎನರ್ಜಿ, ಅದು ಪರ್ಮನೆಂಟ್ ಎನರ್ಜಿ ಬಗ್ಗೆ ಹೇಳಲ್ಲ. ಸೊ ಇಟ್ಸ್ ಡಬಲ್ ಕನ್ಫರ್ಮೇಶನ್. ಆ ಎನರ್ಜಿ ಚೇಂಜ್ ಆಗುತ್ತೆ, ವೆರಿ ಸೂನ್ ಚೇಂಜ್ ಆಗುತ್ತೆ. ಸೊ ನಿಮ್ಮಿಬ್ರು ಮಧ್ಯೆ ಆಕ್ಚುಲಿ ಒಂದು ಲಾಂಗ್ ಟರ್ಮ್ ಬಾಂಡಿಂಗ್ ನೋಡ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಈ ಪರ್ಸನ್ ಕೂಡ ಅರ್ಥ ಮಾಡ್ಕೊಂತಾರೆ ಆಸ್ ಅ ಪರ್ಸನ್ ನೀವು ಯಾವ ತರ ಪ್ರಾಬ್ಲಿ ಇಷ್ಟು ದಿನ ನಿಮ್ನ ಒಂದು ಗ್ರೂಪ್ ಅಲ್ಲಿ ನೋಡ್ತಾ ಇದ್ರು, ಅಥವಾ ನಿಮ್ ಫ್ರೆಂಡ್ಸ್ ನ ನೋಡ್ಬಿಟ್ಟು ನಿಮ್ನ ಜಡ್ಜ್ ಮಾಡೋದು, ಅಥವಾ ನಿಮ್ಮ ಜಸ್ಟ್ ಔಟ್ವರ್ಡ್ ನೇಚರ್ ನೋಡ್ಬಿಟ್ಟು ನಿಮ್ನ ಜಡ್ಜ್ ಮಾಡೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ನೋಡ್ಬಿಟ್ಟು ಪ್ರಾಬಬ್ಲಿ ಈ ಪರ್ಸನ್ ನಿಮ್ನ ಜಡ್ಜ್ ಮಾಡೋದು, ಆ ತರ ಮಾಡ್ತಾ ಇದ್ರು ಅನ್ಸುತ್ತೆ. ಬಟ್ ಆಸ್ ಅ ಪರ್ಸನ್ ನಿಮ್ ಜೊತೆ ಕ್ಲೋಸ್ ಆದಾಗ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನಿಮ್ಮಿಂದ ಬರೋ ಎನರ್ಜಿ ಇದೆಯಲ್ವಾ, ಅದು ಅವ್ರಿಗೆ ಆಕ್ಚುಲಿ ಗೊತ್ತಾಗುತ್ತೆ. ಯು ಆರ್ ನಾಟ್ ವಾಟ್ ಯು ಶೋ ಔಟ್ ಸೈಡ್. ನಿಮ್ ಸನ್ ಸೈನ್ಗೂ ಮೂನ್ ಸೈನ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅನ್ಸುತ್ತೆ. ಲೈಕ್ ಮೀ, ನಂದು ಸನ್ ಸೈನ್ ಫೈರ್ ಅಲ್ಲಿದೆ, ನಂದು ಮೂನ್ ಸೈನ್ ವಾಟರ್ ಅಲ್ಲಿದೆ. ವಾಟ್ ಐ ಶೋ ಇಸ್ ವೆರಿ ಡಿಫ್ರೆಂಟ್ ದೆನ್ ವಾಟ್ ಐ ಫೀಲ್. ಸೊ ಪ್ರಾಬ್ಲಿ ನಿಮ್ದು ಕೂಡ ಹಂಗೆ ನಾನು ನೋಡ್ತಾ ಇದ್ದೀನಿ. ಸೊ ದಟ್ ಈಸ್ ವಾಟ್ ಡೆಫಿನೆಟ್ಲಿ ಗ್ರೂಪ್ 1 ಈ ಒಂದು ಕನೆಕ್ಷನ್ ಅಲ್ಲಿ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ನೋಡ್ತಾ ಇದ್ದೀನಿ. ಸೊ ನೀವ್ ಇವಾಗ ಯಾವ ತರ ಪರ್ಸನ್, ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಟ್ಟು ಲಾಂಗ್ ಟರ್ಮ್ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ಗ್ಯಾರಂಟೀಡ್ ಲಾಂಗ್ ಟರ್ಮ್ ಕನೆಕ್ಷನ್ ಈ ಪರ್ಸನ್ ಜೊತೆ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ದಟ್ಸ್ ದ ಮೆಸೇಜ್ ಗ್ರೂಪ್ 1. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಈ ಒಂದು ಮೆಸೇಜ್ ಬಗ್ಗೆ ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಅಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಟ್ಯಾರೋ ಅಥವಾ ಆಸ್ಟ್ರಾಲಜಿ, ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಹಲೋ ಗ್ರೂಪ್ 2 ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಕರೆಂಟ್ಲಿ ಎಲ್ಲಿ ನೀವಿಬ್ರು ಸ್ಟ್ಯಾಂಡ್ ಆಗ್ತಾ ಇದ್ದೀರಾ ಒಂದು ರಿಲೇಶನ್ಶಿಪ್ ಅಲ್ಲಿ, ಒಂದು ಬಾಂಡಿಂಗ್ ಅಲ್ಲಿ, ಅಥವಾ ಇದು ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಅಂತ ಅಲ್ಲ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೂ ಆಗುತ್ತೆ, ಒನ್ ಸೈಡೆಡ್ ಅಲ್ಲಿ ಇರೋರಿಗೂ ಆಗುತ್ತೆ, ಅಥವಾ ಜಸ್ಟ್ ಪ್ರಾಬ್ಲಿ ನೀವು ರೀಸೆಂಟ್ ಆಗಿ ಮೀಟ್ ಆಗಿದ್ರಿ, ಅಥವಾ ಕರಿಯರ್ ಥ್ರೂ ಮೀಟ್ ಆದ್ರಿ, ಅಥವಾ ಆಫೀಸ್ ಥ್ರೂ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿರೋದು ಆಗಿರ್ಬೋದು. ಬಟ್ ಜಸ್ಟ್ ಯು ವಾಂಟ್ ಟು ನೋ ಆ ಪರ್ಸನ್ ನನ್ನ ಬಗ್ಗೆ ಏನ್ ಒಪಿನಿಯನ್ ಇದೆ. ಇವಾಗ ಬಿಸ್ನೆಸ್ ಮಾಡೋರಿಗೂ ಆಗುತ್ತಲ್ವಾ, ಆ ಪರ್ಸನ್ಗೆ ಒಳ್ಳೆ ಒಪಿನಿಯನ್ ಇದ್ರೆ ಯು ಕ್ಯಾನ್ ಗೋ ಫಾರ್ವರ್ಡ್, ಆ ತರ. ಸೊ ಲೆಟ್ ಸಿ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಲೆಟ್ ಸಿ ಗ್ರೂಪ್ 2. 6 ಆಫ್ ಸ್ವಾರ್ಡ್ಸ್ ಬಂದಿದೆ. ಗೋಯಿಂಗ್ ವಿತ್ ಅ ಫ್ಲೋ ಕೈಂಡ್ ಆಫ್ ಎನರ್ಜಿ. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ಡೆಫಿನೆಟ್ಲಿ ನಿನ್ನ ಕ್ಯಾಶುವಲ್ ಆಗಿ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನೀವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ಈ ಪರ್ಸನ್ ಏನ್ ಗೊತ್ತಾ, ನಿಮ್ ಜೊತೆ ಒಂದು ಗೋಯಿಂಗ್ ವಿತ್ ದ ಫ್ಲೋ ಕೈಂಡ್ ಆಫ್ ಆ ತರ ವೈಬಲ್ ಇದ್ದಾರೆ. ಅಂದ್ರೆ ಇವಾಗ್ಲೇ ಫ್ಯೂಚರ್ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ. ಡೆಫಿನೆಟ್ಲಿ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವರಿಗೆ ಕಂಫರ್ಟ್ ಫೀಲ್ ಕೊಡುತ್ತೆ. ನಿಮ್ ಜೊತೆ ಮಾತಾಡೋದು, ನಿಮ್ ಜೊತೆ ಮಿಂಗಲ್ ಆಗೋದು, ನಿಮ್ ಜೊತೆ ಕನೆಕ್ಟ್ ಆಗೋದು ಡೆಫಿನೆಟ್ಲಿ ಕಂಫರ್ಟ್ ಫೀಲ್ ಕೊಡುತ್ತೆ. ಬಿಕಾಸ್ 6 ಆಫ್ ಸ್ವಾರ್ಡ್ಸ್ ಈ ಒಂದು ಇಮೇಜ್ ನೋಡ್ಬೋದು ನೀವು. ಇಲ್ಲಿ ಕೈಂಡ್ ಆಫ್ ರಫ್ ಎನರ್ಜಿ ಇದೆ, ಇಲ್ಲಿ ಸ್ಮೂತ್ ಎನರ್ಜಿ. ಲೈಕ್ ಆಕ್ಟಿವ್ಲಿ ಈ ಪರ್ಸನ್ ಸ್ಮೂತ್ ಎನರ್ಜಿ ಕಡೆ ಹೋಗ್ತಾ ಇದ್ದಾನೆ. ಸೊ ಐ ಥಿಂಕ್ ದಿಸ್ ಇಸ್ ಯೋರ್ ಪರ್ಸನ್, ದಿಸ್ ಇಸ್ ಯು. ಗೊತ್ತಿದ್ದೋ ಗೊತ್ತಿಲ್ದೇನೇನೋ ನೀವು ಅವ್ರನ್ನ ಒಂದು ಡಿಫಿಕಲ್ಟ್ ಫೇಸ್ ಇಂದ ಹೊರಗೆ ತಗೋಬಂದಿದ್ದೀರಾ, ಅಥವಾ ಹೊರಗೆ ಬರೋದಕ್ಕೆ ಹೆಲ್ಪ್ ಕೂಡ ಮಾಡಿದ್ದೀರಾ ಅನ್ನಿಸ್ತಾ ಇದೆ. ಅಯ್ಯಬ್ಬಾ ಹುಡ್ಕೆ ಹೋಗ್ತಾ ಇದೆ, ಹೆಲ್ಪ್ ಮಾಡಿದ್ದೀರಾ ಅನ್ನಿಸ್ತದೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಗ್ರೇಟ್ಫುಲ್ ಆಗಿದ್ದಾರೆ. ನಿಮ್ಮ ಮೇಲೆ ಯಾವುದೇ ರೀತಿ ನೆಗೆಟಿವ್ ಒಪಿನಿಯನ್ಸ್ ಇಲ್ಲ, ನಿಮ್ಮ ಬಗ್ಗೆ ಯಾವುದೇ ರೀತಿ ನೆಗೆಟಿವ್ ಫೀಲಿಂಗ್ಸ್ ಕೂಡ ಇಲ್ಲ ಈ ಪರ್ಸನ್ಗೆ. ಓಕೆ, ಗ್ರೂಪ್
ಟು ಗ್ರೇಟ್ಫುಲ್. ಇವಾಗ ನೀವು ಫ್ರೆಂಡ್ಸ್, ಐ ಥಿಂಕ್ ತುಂಬಾ ಜನ ಇಲ್ಲಿ ಕ್ಯಾಶುವಲ್ ಆಗಿ ಕನೆಕ್ಟ್ ಆಗಿರೋದು ಆಸ್ ಅ ಫ್ರೆಂಡ್ ಆಗಿ ಈ ಪರ್ಸನ್ ಲೈಫಲ್ಲಿ ನೀವಿದ್ದೀರಾ ಅಂತ ಕೂಡ ಅನ್ನಿಸ್ತಾ ಇದೆ. ಗ್ರೂಪ್ 2. ಸೊ ಐ ಗೆಸ್ ಈ ಪರ್ಸನ್ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಅಂಡ್ ನೀವೇನಾದ್ರು ಹೆಲ್ಪ್ ಮಾಡಿದೀರಾ ಅಂದ್ರೆ ದಿಸ್ ಪರ್ಸನ್ ಇಸ್ ವೆರಿ ಗ್ರೇಟ್ಫುಲ್, ನಿಮ್ನ ಮರ್ತಿಲ್ಲ. ಬಟ್ ಆಸ್ ಆಫ್ ನಾವು ಒಂದು ಕ್ಯಾಶುವಲ್ ಬಾಂಡಿಂಗ್ ಅಲ್ಲಿದೆ. ಲೈಕ್ ನೀವು ಅವ್ರಿಗೇನೋ ಸಪೋರ್ಟ್ ಮಾಡಿದೀರಾ, ಅವ್ರು ನಿಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಕನೆಕ್ಷನ್ ಆ ರೀತಿಲಿದೆ, ನಿಮ್ನ ಆ ರೀತಿ ಕನ್ಸಿಡರ್ ಮಾಡಿದ್ದಾರೆ. ಇನ್ ಕೇಸ್ ನೀವು ಸೀರಿಯಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ಗೋಯಿಂಗ್ ವಿತ್ ಅ ಫ್ಲೋ ಎನರ್ಜಿಯಲ್ಲಿ ಇದ್ದಾರೆ. ಲೈಕ್ ಇನ್ನು ಲಾಂಗ್ ಟರ್ಮ್ ಪ್ಲಾನ್ಸ್ ಇನ್ನು ಮಾಡಿಲ್ಲ. ದಟ್ ಈಸ್ 100% sure. 2 of Pentacles. I feel ನೀವು ಅಥವಾ ಈ ಪರ್ಸನ್ ಇಬ್ಬರಲ್ಲಿ ಒಬ್ರು ಈ ಕನೆಕ್ಷನ್ ಆಪ್ಷನ್ಸ್ ತರ ಇಟ್ಕೊಂಡಿದ್ದಾರೆ. ಬಿಕಾಸ್ ಅವರ ಪ್ರಯಾರಿಟಿ ಇದಲ್ಲ ಇವಾಗ ಎಟ್ ದಿಸ್ ಮೂಮೆಂಟ್. ಹಂಗಂತ ಅಂದ್ರೆ ಏನೋ ಚೀಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಇವಾಗ ಕರಿಯರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ, ಅಥವಾ ಅವ್ರ ಲೈಫಲ್ಲಿ ಇನ್ನೇನೋ ಒಂದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಮೇ ಬಿ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ಬೋದು, ಫ್ಯಾಮಿಲಿ ಕನೆಕ್ಷನ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ಬೋದು, ಅಥವಾ ಫಿನಾನ್ಷಿಯಲ್ ಸಿಚುವೇಶನ್, ಅಥವಾ ಬೇರೆ ಏನೋ ಡ್ರೀಮ್ ಇರುತ್ತೆ ಅವರಿಗೆ, ಲೈಕ್ ಟ್ರಾವೆಲ್ ಮಾಡೋದು, ಸೋಲೋ ಟ್ರಾವೆಲ್ ಮಾಡೋದು, ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡೋದು, ಅಥವಾ ಏನೋ ಒಂದು ಅಚೀವ್ ಮಾಡಬೇಕು. ಲೈಫ್ ಪರ್ಪಸ್ ಅಂತ ಬಂದ್ರೆ ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ಕರಿಯರ್ ಲೈಫ್ ಪರ್ಪಸ್ ಎಲ್ಲರಿಗೂ ಇರಲ್ಲ, ಆಸ್ ಐ ಟೋಲ್ಡ್ ಇಕಿಗಾಯಿ ಬುಕ್ ಅಲ್ಲಿ. ಓಕೆ, ಸೊ ಗ್ರೂಪ್ 2 ಎಲ್ಲೋ ಒಂದ್ ಕಡೆ ಅವರು ಇವಾಗ ಅಷ್ಟು ಪ್ರಯಾರಿಟಿ ನಿಮ್ಗೆನೆ ಕೊಡ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಅಥವಾ ನೀವೇ ಆಗಿರ್ಬೋದು, ಒಂಥರ ಪ್ರಯಾರಿಟೀಸ್ ಬೇರೆ ಬೇರೆ ಕಡೆ ಅಟೆನ್ಷನ್ ಹೋಗ್ತಾ ಇದೆ ಅಂತ ಕೂಡ ನೋಡ್ತಾ ಇದ್ದೀನಿ. ಯಾರೆಲ್ಲ ಒನ್ ಸೈಡೆಡ್, ಸೊ ಲೆಟ್ ಮೀ ಸಿ, ಐ ಫೀಲ್ ತುಂಬಾ ಜನ ಇಟ್ಸ್ ಮೋರ್ ಲೈಕ್ ಒನ್ ಸೈಡೆಡ್ ಅನ್ನಿಸ್ತಾ ಇದೆ. ಅಂಡ್ ದ ಥಿಂಗ್ ಈಸ್ ಗ್ರೂಪ್ 2 ನೀವೆಲ್ಲ ಏನ್ ಕ್ವೆಶನ್ ಮಾಡ್ತಾ ಇದ್ದೀರಾ, ನೀವು ಏನ್ ತುಂಬಾ ಎಮೋಷನಲಿ ಕನೆಕ್ಟ್ ಆಗಿಲ್ಲ, ನೀವು ಏನು ಕಮಿಟ್ಮೆಂಟ್ ಲಾಂಗ್ ಟರ್ಮ್ ಮ್ಯಾರೇಜ್ ಹಿಂಗೆಲ್ಲ ನೋಡ್ತಾ ಇಲ್ಲ. ಬಟ್ ದ ಥಿಂಗ್ ಈಸ್ ಈ ಪರ್ಸನ್ ಬಗ್ಗೆ ನಿಮಗೊಂದು ಕ್ಯೂರಿಯಾಸಿಟಿ ಇದೆ, ಈ ಪರ್ಸನ್ ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಇದೆ. ಎಲ್ಲೋ ಒಂದ್ ಕಡೆ ಮೇ ಬಿ ರೀಸೆಂಟ್ ಆಗಿ ಆ ಥಾಟ್ ಬಂದಿರಬಹುದು, ಲೈಕ್ ಈ ಪರ್ಸನ್ಗೂ ನಮಗೂ ಏನಾದ್ರೂ ಫ್ಯೂಚರ್ ಪಾಸಿಬಿಲಿಟೀಸ್ ಇದೆಯಾ, ಕಂಪ್ಯಾಟಿಬಿಲಿಟಿ ಇದೆಯಾ ಅಂತ. ಬಟ್ ಐ ಗೆಸ್ ಇಟ್ಸ್ ಅ ಜಗ್ಲಿಂಗ್ ಕಾರ್ಡ್ ಬಂದಿರೋದ್ರಿಂದ ಈ ಪರ್ಸನ್ ಇನ್ನೂ ಡಿಸೈಡ್ ಮಾಡ್ತಾ ಇದ್ದಾರೆ, ಇನ್ನು ಕನ್ಫರ್ಮ್ ಆಗಿಲ್ಲ ನೀವೇ ಅವರ ಒಂದು ಲೈಫ್ ಪಾರ್ಟ್ನರ್, ಆ ಥರ ಕನ್ಫರ್ಮ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ಪೇಜ್ ಆಫ್ ಸ್ವರ್ಡ್ಸ್ ಬಂದಿರೋದನ್ನ ಡೆಫಿನೆಟ್ಲಿ ನೀವು ಅವ್ರನ್ನ ಸ್ಟಾಕ್ ಮಾಡ್ತಾ ಇದ್ದೀರಾ. ಪ್ರಾಬಬ್ಲಿ ದಿಸ್ ಇಸ್ ವಾಟ್ ಯು ಆರ್ ರೀಡಿಂಗ್. ಟ್ಯಾರೋ ಕಾರ್ಡ್ ವಿಡಿಯೋಸ್ ನೋಡ್ತಾ ಇದ್ದೀರಾ, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊತಾ ಇದ್ದೀರಾ, ಅಥವಾ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕಲೆಕ್ಟ್ ಮಾಡ್ಕೊತಾ ಇದ್ದೀರಾ. ಆ ಥರ ಎಲ್ಲ ಎನರ್ಜೀಸ್ ನೋಡ್ತಾ ಇದ್ದೀನಿ. ಅಂಡ್ ದ ಥಿಂಗ್ ಈಸ್ ಮೂರೂನು ಮೈನರ್ ಆರ್ಕಾನ ಆಗಿರೋದ್ರಿಂದ ಐ ಗೆಸ್ ಇದು ಒಂಥರ ಕ್ಯಾಶುವಲ್ ಆಗೇ ಇದೆ, ಅಥವಾ ಯಾರು ಒಂದು ಸೀರಿಯಸ್ ಸ್ಟೆಪ್ ಇನ್ನೂ ತಗೊಂಡಿಲ್ಲ ಅನ್ನಿಸ್ತಾ ಇದೆ. ಓಕೆ, ಇನ್ ಕೇಸ್ ನೀವು ಒನ್ ಸೈಡೆಡ್ ರಿಲೇಶನ್ಶಿಪ್ ಅಥವಾ ಒನ್ ಸೈಡೆಡ್ ಬಾಂಡಿಂಗ್ ನಿಮಗೆ ಅವ್ರು ಕಂಡ್ರೆ ಇಂಟ್ರೆಸ್ಟ್ ಇದೆ, ಕ್ಯೂರಿಯಾಸಿಟಿ ಇದೆ ಅಂತಂದ್ರೆ ಪ್ರಾಬಬ್ಲಿ ಈ ಪರ್ಸನ್ ಅಗೇನ್ ಅವ್ರಿಗಷ್ಟು ಕ್ಯೂರಿಯಾಸಿಟಿ ಇಲ್ಲ, ಅಥವಾ ಜಸ್ಟ್ ಕ್ಯಾಶುವಲ್ ಆಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರ ಆ ಥರ. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ, ಅಥವಾ ನೀವು ಸೆಪರೇಷನ್ ಅಲ್ಲಿ ಇದ್ದೀರಾ ಅಂದ್ರೆ ಐ ಥಿಂಕ್ ಅವರ ಪ್ರಯಾರಿಟಿ ಚೇಂಜ್ ಆಗಿದೆ. ಐ ನೋ ಗ್ರೂಪ್ 2 ನಾನು ಇವಾಗ ಒಂದೊಂದು ಮೆಸೇಜ್ ಹೇಳೋದು ನಿಮಗೆ ಡೈರೆಕ್ಟ್ ಆಗಿ ಹಿಟ್ ಮಾಡ್ದಂಗೆ ಅನ್ನಿಸ್ಬೋದು. ಬಟ್ ಸಿ ದಟ್ಸ್ ವಾಟ್ ಐ ಡೂ. ಐ ಕ್ಯಾನ್ ನಾಟ್ ಶುಗರ್ ಕೋಟ್ ಮಾಡೋಕ್ಕಾಗಲ್ಲ ಅಲ್ವಾ. ಶುಗರ್ ಕೋಟ್ ಮಾಡಿದ್ರು ವೇಸ್ಟ್, ದೇರ್ ಇಸ್ ನೋ ಪಾಯಿಂಟ್. ಇವಾಗ ಎಲ್ಲ ರೀಡರ್ಸ್ ಥರ ಆಗುತ್ತೆ ಲವ್ ಆಗುತ್ತೆ, ಮ್ಯಾರೇಜ್ ಆಗುತ್ತೆ, ಐ ಡೋಂಟ್ ಆ ಒಂದು ರಾಂಗ್ ಹೋಪ್ಸೇ ಬೇಡ. ಡಸಂಟ್ ಮ್ಯಾಟರ್. ಇವಾಗ ನನ್ನ ಹೇಟ್ ಕೂಡ ಮಾಡ್ಬೋದು ನೀವು, ಬಟ್ ಹೇಟ್ ಮಾಡಿದ್ರೆ ಅನ್ಕೂಡ್ಲೆ ಇಲ್ಲಿ ಕಾರ್ಡ್ಸ್ ಮ್ಯಾಜಿಕಲಿ ಚೇಂಜ್ ಆಗಲ್ಲ ಅಲ್ವಾ. ಸೊ ಎಸ್, ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ನೆಗೆಟಿವ್ ಸೈನ್ಸ್ ಬರ್ತಾ ಇದೆ. ಓಕೆ, ಪಾಸಿಬಿಲಿಟಿ ಇದೆ ಅವರು ಮೂವ್ ಆನ್ ಆಗ್ತಾ ಇದ್ದಾರೆ, ಪಾಸಿಬಿಲಿಟಿ ಇದೆ ಅವರ ಒಂದು ಪ್ರಯಾರಿಟಿನ ಚೇಂಜ್ ಮಾಡ್ಕೊತಾ ಇದ್ದಾರೆ, ಅವರ ಒಂದು ಪ್ರಯಾರಿಟಿನ ಶಿಫ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಇಷ್ಟ ದಿನ ಪ್ರಾಬ್ಲಿ ನೀವು ಒಂದು ಇಂಪಾರ್ಟೆಂಟ್ ಪರ್ಸನ್ ಆಗಿದ್ರಿ, ಬಟ್ ಇವಾಗ ಅವರ ಮೈಂಡ್ ಅಲ್ಲಿ ಸ್ವಲ್ಪ ಬೇರೆ ಆಪ್ಷನ್ಸ್ ಮೈಂಡಿಗೆ ಬರ್ತಾ ಇದೆ. ಓಕೆ, ನಾನು ಸ್ವಲ್ಪ ಇವಾಗ ಆಪ್ಷನ್ಸ್ ಕಡೆ ನೋಡ್ಬೇಕು, ಅಥವಾ ನಾನು ಮೂವ್ ಆನ್ ಆಗ್ಬೇಕು ಇವಾಗ ನನ್ನ ಲೈಫಲ್ಲಿ, ಈ ವೇಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ಬೋದು. ಸೊ ಬಟ್ ದ ಥಿಂಗ್ ಈಸ್, ಈವನ್ ದೋ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ನಿಮಗೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ.
ಪ್ರಾಬಬ್ಲಿ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಅವ್ರು ನಿಮ್ನ ಮಿಸ್ ಮಾಡ್ಕೊಂತ ಇದಾರ ಇಲ್ವಾ, ಅವ್ರ ಎನರ್ಜೀಸ್ ಏನಿದೆ ನಿಮ್ ಬಗ್ಗೆ, ಸೊ ಹಿಂಗೆಲ್ಲ ಆಗ್ತಾ ಇದೆ. ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ಒಂಥರ ಇದೆ ನೆಗೆಟಿವ್ ಸೈನ್ಸ್, ಬಿಕಾಸ್ ಅವರ ಪ್ರಯಾರಿಟಿ ಶಿಫ್ಟ್ ಮಾಡ್ಕೊಂತ ಇದ್ದಾರೆ, ಅವರ ಆಪ್ಷನ್ಸ್ ಶಿಫ್ಟ್ ಮಾಡ್ಕೊಂತ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಗ್ರೂಪ್ 2 ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಲ್ವಾ, ಐ ಗೆಸ್ ಸ್ವಲ್ಪ ಬೇರೆ ಕಡೆ ಇವರು ಫೋಕಸ್ ಮಾಡ್ತಾ ಇದ್ದಾರೆ, ಕರಿಯರ್ ಅಥವಾ ಫಿನಾನ್ಸ್ ಅಥವಾ ಈ ಒಂದು ರಿಲೇಶನ್ಶಿಪ್ ಸೆಂಟರ್ ಆಫ್ ಫೋಕಸ್ ಅಲ್ಲ ಅವರಿಗೆ, ಆ ತರ ಆಗ್ತಾ ಇದೆ ಅಂತಾನೆ ನೋಡ್ತಾ ಇದ್ದೀನಿ. ಸೊ ಒನ್ ಸೈಡೆಡ್ ಅಲ್ಲಿ ಇರೋರಿಗೆ ಐ ಗೆಸ್ ಈ ಪರ್ಸನ್ ಬಗ್ಗೆ ಇನ್ನು ನಿಮಗೆ ತಿಳ್ಕೊಳ್ಳೋದು ತುಂಬಾ ವಿಚಾರಗಳಿದೆ. ಬಿಕಾಸ್ ನಾನು ಇಲ್ಲಿ ಯಾವುದೇ ರೀತಿ ಎಮೋಷನಲ್ ಕಾರ್ಡ್ಸ್ ನಾನು ಇಲ್ಲಿ ನೋಡ್ತಾ ಇಲ್ಲ. ಓಕೆ, ಬರೀ ಕ್ಯೂರಿಯಾಸಿಟಿ ಕಾರ್ಡ್ಸ್ ನೋಡ್ತಾ ಇದ್ದೀನಿ, ಕ್ಯಾಶುವಲ್ ಕಾರ್ಡ್ಸ್ ನೋಡ್ತಾ ಇದ್ದೀನಿ, ಮೂವಿಂಗ್ ಆನ್ ಕಾರ್ಡ್ಸ್ ನೋಡ್ತಾ ಇದ್ದೀನಿ. ಯಾರೋ ಒಬ್ರು ಇನ್ನೂ ಲೈಫ್ ನ ಜಗಲ್ ಮಾಡ್ತಾ ಇರೋದು, ಅಂದ್ರೆ ಪ್ರಯಾರಿಟೀಸ್ ನ ಶಿಫ್ಟ್ ಮಾಡ್ಕೊಂತ ಇರೋದು, ಆ ತರ ಕಾರ್ಡ್ಸ್ ನೋಡ್ತಾ ಇದ್ದೀನಿ. ಸೊ ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಇಲ್ಲಿ ಇವಾಗ್ಲೇ ನಾನು ಲವ್, ರಿಲೇಶನ್ಶಿಪ್, ಫೀಲಿಂಗ್ಸ್ ಹತ್ರ ಏನು ನೋಡ್ತಾ ಇಲ್ಲ. ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರು ನಿಮ್ನ ಅಷ್ಟು ತುಂಬಾ ಸೀರಿಯಸ್ ಆಗಿ ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ, ಬಟ್ ವೆರಿ ಮಚ್ ಗ್ರೇಟ್ಫುಲ್, ಬಿಕಾಸ್ ಎಲ್ಲೋ ಒಂದ್ ಕಡೆ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಹಂಗಂತ ನಿಮ್ನ ಮರ್ತಿದ್ದಾರೆ ಅಂತಲ್ಲ, ನಿಮ್ನ ನೆನಪಿಸ್ಕೊಂಡಿದ್ದಾರೆ ಅಂಡ್ ನೀವ್ ಅವ್ರ ಮೈಂಡಲ್ಲಿ ಇದ್ದೀರಾ ಅಂಡ್ ಗ್ರೇಟ್ಫುಲ್. ಹಂಗಂತ ಲವ್ ಆಗ್ಬೇಕು ಅಥವಾ ಫೀಲಿಂಗ್ಸ್ ಇದೆ ಹಿಂಗೆ ಅಂತಲ್ಲ. ಓಕೆ, ಸೊ ದಟ್ ಇಸ್ ವಾಟ್. ಓಕೆ, ಸೊ ಎಸ್ ಗ್ರೂಪ್ 2 ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಈ ಒಂದು ರಿಲೇಶನ್ಶಿಪ್ ಎನರ್ಜೀಸ್ ಬಗ್ಗೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಅನ್ಸು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ರೆಸ್ಪೆಕ್ಟ್ ನಂಬರ್ಗೆ ಓಕೆ ವಾಟ್ಸ್ಆಪ್ ಮಾಡಿದ್ರೆ ಓಕೆ. ಅಂಡ್ ಎಸ್, ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಥವಾ ಆಸ್ಟ್ರಾಲಜಿ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದೆ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಟೇಕ್ ಕೇರ್. ಹಲೋ ಗ್ರೂಪ್ 3 ಅಲ್ಲ, ಥರ್ಡ್ ಆಪ್ಷನ್, ಥರ್ಡ್ ಗ್ರೂಪ್ ನ ಚೂಸ್ ಮಾಡಿದಿರ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಕರೆಂಟ್ ಎನರ್ಜೀಸ್ ಚೆಕ್ ಮಾಡೋಣ. ಗ್ರೂಪ್ 3 ಇದು ರಿಲೇಶನ್ಶಿಪ್ ಅಲ್ಲೇ ಇರೋರಿಗೇನೆ ಆಗ್ಬೇಕಂತ ಇಲ್ಲ. ನೋ ಕಾಂಟ್ಯಾಕ್ಟ್, ಒನ್ ಸೈಡೆಡ್ ಅಥವಾ ಕ್ಯಾಶುವಲ್ ಆಗಿ ಕೂಡ ಚೆಕ್ ಮಾಡಬೇಕು, ಬಿಸ್ನೆಸ್ ಗಾಗಿ ಕೂಡ ಚೆಕ್ ಮಾಡ್ಬೇಕು, ಹಿಂಗೆಲ್ಲ ಕ್ಯಾಶುವಲ್ ಆಗಿ ಕೂಡ ಇದೆ ಅನ್ನೋ ಡೆಫಿನೆಟ್ಲಿ ನೀವು ಈ ರೀಡಿಂಗ್ ನ ಚೆಕ್ ಮಾಡ್ಬೋದು. ಗ್ರೂಪ್ 3 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಟ್ರ್ಯಾಕ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ರೆಸ್ಪೆಕ್ಟ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಗ್ರೂಪ್ 3 ಓಕೆ, ಐ ಕ್ಯಾನಾಟ್ ಶೋ ದಿಸ್. ಸ್ಟಾರ್ ಎನರ್ಜಿ ಬಂದಿದೆ. ಓಕೆ, ಫಸ್ಟ್ ಎನರ್ಜಿ ಸ್ಟಾರ್ ಎನರ್ಜಿ ಬಂದಿದೆ. ನಿಮ್ಮ ಪರ್ಸನ್ ಒಂದು ಹೀಲಿಂಗ್ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತಾನೆ ನೋಡ್ಬೋದು. ಅಂದ್ರೆ ಯಾವುದೋ ಒಂದು ಅವ್ರ ಲೈಫಲ್ಲಿ ಏನೋ ಒಂದು ನೆಗೆಟಿವ್ ಸಿಚುವೇಶನ್ ಆಗಿತ್ತು ಅನ್ಸುತ್ತೆ, ನೀವು ಬರೋದಕ್ಕೂ ಮುಂಚೆ ಆಗಿರ್ಬೋದು ಅಥವಾ ನಿಮ್ಮಿಂದನೇ ಆಗಿರಬಹುದು, ಐ ಡೋಂಟ್ ನೋ. ಬಟ್ ಯಾವುದೋ ಒಂದು ಡಿಫಿಕಲ್ಟ್ ಫೇಸ್, ಒಂದು ಟ್ರಾಮಾದಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅದನ್ನ ಮರ್ತು ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಅವ್ರ ಮೇಲೇನೆ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಂತಾನೆ ನೋಡ್ತಾ ಇದ್ದೀನಿ ಗ್ರೂಪ್ 3. ಸೊ ಎಲ್ಲೋ ಒಂದ್ ಕಡೆ ಅವರ ನೆಗೆಟಿವ್ ಪ್ಯಾಟರ್ನ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಅಥವಾ ರೀಸೆಂಟ್ ಆಗಿ ಏನೋ ಒಂದು ಫೇಲ್ಯೂರ್ಸ್ ಆಗಿತ್ತು ಅಥವಾ ರೀಸೆಂಟ್ ಆಗಿ ಏನೋ ಒಂದು ಡಿಸಪಾಯಿಂಟಿಂಗ್ ಸಿಚುವೇಶನ್ ಅವ್ರ ಲೈಫಲ್ಲಿ ಆಗಿತ್ತು ಅಂದ್ರೆ ಅದರಿಂದ ಹೊರಗೆ ಬರೋದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಹೆಲ್ತ್ ಏನಾದ್ರು ಅಪ್ಸೈಡ್ ಡೌನ್ ಆಗಿತ್ತು ಅಂದ್ರೆ ಪ್ರಾಬಬ್ಲಿ ಹೆಲ್ತ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇನ್ ಜನರಲ್ ಆಗಿ ಅವ್ರ ಮೇಲೆ ವರ್ಕ್ ಮಾಡ್ಕೊಂತ ಇದ್ದಾರೆ, ಒಂದು ಹೀಲಿಂಗ್ ಫೇಸ್ ಅಲ್ಲಿ ಇದ್ದಾರೆ ಅಂತಾನೆ ನೋಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇವಾಗ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಲ್ವಾ, ಇಟ್ಸ್ ಅ ಪ್ಲಸ್ ಪಾಯಿಂಟ್ ನಿಮಗೆ. ಬಿಕಾಸ್ ಆಕ್ಚುಲಿ ಈ ಪರ್ಸನ್ ನಿಮ್ ಜೊತೆ ಲಾಂಗ್ ಟರ್ಮ್ ಫ್ಯೂಚರ್ ನೋಡ್ತಾ ಇದ್ದಾರೆ ಅಂಡ್ ಅವ್ರು ಅದನ್ನ
me, I'm sorry, I guess. Okay. ಅಂಡ್ ಅವ್ರು ಅದನ್ನ ಮ್ಯಾನಿಫೆಸ್ಟ್ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅವ್ರು ಅದನ್ನ ಅಟ್ರಾಕ್ಟ್ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದಟ್ ಈಸ್ ದ ಪ್ಲಸ್ ಪಾಯಿಂಟ್. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸೊ ಒನ್ ಸೈಡೆಡ್ ಕನೆಕ್ಷನ್ ಅಲ್ಲಿ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಇವಾಗ ಕರೆಂಟ್ ಜರ್ನಿ ಹೆಂಗಿದೆ ಅಂದ್ರೆ ಅವ್ರ ಮೇಲೆ ವರ್ಕ್ ಮಾಡ್ಕೊಳ್ಳೋ ಜರ್ನಿಯಲ್ಲಿದ್ದಾರೆ. ಇವಾಗ ಹೆಂಗ್ ಗೊತ್ತಾ, ಆಲ್ರೆಡಿ ಒಂದು ಗಾಯ ಇದೆ, ಆ ಗಾಯದ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಲೈಕ್ ಆಯಿಂಟ್ಮೆಂಟ್ ಹಚ್ಕೊಂಡು ಅದನ್ನ ಅಳ್ಸ್ಕೊಂಡು ಆಮೇಲೆ ಕನೆಕ್ಟ್ ಆಗೋಣ, ಆ ಥರ ಎನರ್ಜಿ. ಲುಕ್ ಎಟ್ ದಿಸ್ 10 of Pentacles. ಸೊ ಡೆಫಿನೆಟ್ಲಿ ಒನ್ ಥಿಂಗ್ ಇಸ್ ಕನ್ಫರ್ಮ್, ಗ್ರೂಪ್ 3 ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಐ ಗೆಸ್ ನೀವೊಂದು ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ. ಈವನ್ ದೋ ನೀವು ಕ್ಯಾಶುವಲ್ ಕನೆಕ್ಷನ್ ಅಲ್ಲಿ ಇದ್ರೂ ಐ ಗೆಸ್ ಈ ಪರ್ಸನ್ ನಿಮ್ನ ತುಂಬಾ ಸೀರಿಯಸ್ ಆಗಿ ತಗೊಂತಾ ಇದ್ದಾರೆ. ಬಿಕಾಸ್ 10 of Pentacles ಬಂದಿದೆ ಅಂದ್ರೆ ನಿಮ್ ಮಧ್ಯದಲ್ಲಿ ನೀವು ಮಾತ್ರ ಇನ್ವಾಲ್ವ್ ಆಗಿರೋದಲ್ಲ, ಇವನ್ ಫ್ಯಾಮಿಲೀಸ್ ಕೂಡ ಇನ್ವಾಲ್ವ್ ಆಗಿದೆ. ಅಂಡ್ ನಿಮ್ಮ ವ್ಯಾಲ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಮನೆ ಅಪ್ಸೈಡ್ ಡೌನ್ ಆಗಿದೆ ಇವತ್ತೇ ನಾನು ನೋಡಿದ್ದೀನ, ಇಂಟ್ರೆಸ್ಟಿಂಗ್. ಸೊ ಸಿ, 10 of Pentacles, ಒನ್ ಆಫ್ ದಿ ಬೆಸ್ಟ್ ಕಾರ್ಡ್, ಎಸ್ಪೆಷಲಿ ರಿಲೇಶನ್ಶಿಪ್ ರೀಡಿಂಗ್ ಮಾಡ್ತಾ ಇದ್ದೀವಿ ಅಂದ್ರೆ ಬರೀ ಅದು ಲವ್ ಅಥವಾ ರೊಮ್ಯಾನ್ಸ್ ಬಗ್ಗೆ ಹೇಳಲ್ಲ, ಫ್ಯಾಮಿಲೀಸ್ ಕೂಡ ಇನ್ವಾಲ್ವ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಎಲ್ಲೋ ಒಂದ್ ಕಡೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಲ್ವಾ, ಐ ಗೆಸ್ ಫ್ಯಾಮಿಲೀಸ್ ಕೂಡ ಇನ್ವಾಲ್ವ್ ಆಗಿ ಅವ್ರನ್ನ ಓಕೆ ಅನ್ನೋದು, ಅವ್ರ ಬಗ್ಗೆ ಪಾಸಿಟಿವ್ ಎನರ್ಜೀಸ್ ಹೇಳೋದು, ಅವ್ರ ಬಗ್ಗೆ ಪಾಸಿಟಿವ್ ಒಪಿನಿಯನ್ಸ್ ಕೂಡ ಹೇಳೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಗ್ರೂಪ್ 3, ವಾವ್ ವಾವ್, ಸಿ 2 ಕಾರ್ಡ್ ಬಂತು, 2 ತೋರ್ಸೋಕ್ ಆಗ್ದಿಲ್ಲದ ಕಾರ್ಡ್. ಐ ಗೆಸ್ ತುಂಬಾ ಟೈಮಿಂದ ಈ ಪರ್ಸನ್ ನಿಮಗೆ ಗೊತ್ತಿದ್ದಾರೆ. ಓಕೆ, ಬ್ಯೂಟಿಫುಲ್ ಎನರ್ಜೀಸ್ ಬಂದಿದೆ ನನಗಂತೂ ಗ್ರೂಪ್ 3. ಟ್ರಸ್ಟ್ ಮೀ, ವೆರಿ ಬ್ಯೂಟಿಫುಲ್ ಎನರ್ಜಿ, ಲೈಕ್ ಸೂಪರ್ಬ್ ಎನರ್ಜಿ. ಇಲ್ಲಿ ಏನ್ ಬಂದಿದೆ ನನಗೆ, ಲಾಂಗ್ ಟರ್ಮ್ ಪ್ರಾಮಿಸಿಂಗ್ ಎನರ್ಜೀಸ್ ಬರ್ತಾ ಇದೆ. ಯಾವುದೇ ಇದು ಟೈಮ್ ಪಾಸ್ ಎನರ್ಜಿ ಅಂತೂ ಬರ್ತಾ ಇಲ್ಲ. ನಿಮ್ಮ ಅವರ ಎನರ್ಜಿ ಲೆವೆಲ್ ಬ್ಯೂಟಿಫುಲ್ ವೇಯಲ್ಲಿ ಮ್ಯಾಚ್ ಆಗ್ತಾ ಇದೆ. ನಿಮ್ಮ ಎನರ್ಜಿ ಅವ್ರ ಎನರ್ಜಿ 2 ಮೇಜರ್ ಅರ್ಕನ ಬಂದಿದೆ ಅಂಡ್ ಬ್ಯೂಟಿಫುಲ್ ಎನರ್ಜಿ. ಹೆಂಗೆ ಗೊತ್ತಾ, ಈ ಪರ್ಸನ್ ಈ ಕನೆಕ್ಷನ್ಗೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಫಾರ್ ಎನ್ ಎಕ್ಸಾಂಪಲ್, ಓಕೆ, ಮನೇಲಿ ಇವಾಗ ಹೇಳಿರ್ತಾರೆ, ಇವಾಗ ನೀನ್ ಈ ಪರ್ಸನ್ ಆಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಿನ್ ಲೈಫಲ್ಲಿ ಈ ತರ ಇರ್ಬೇಕು. ಪ್ರಾಬ್ಲಿ ನಿಮ್ಮ ಮನೆಯವ್ರ ಕಂಡೀಷನ್ ಅಥವಾ ಅವ್ರ ಮನೆಯವ್ರ ಕಂಡೀಷನ್ ಏನೋ ಒಂದು ಹಂಗ ಹಾಕಿರ್ತಾರೆ. ಬಟ್ ಆಕ್ಚುಲಿ ಈ ಪರ್ಸನ್ ಅದನ್ನ ಈಗೋಯಿಸ್ಟಿಕ್ ಆಗಿ ತಗೊಳೋದನ್ನ ಬಿಟ್ಟು, ಓಕೆ ಇಟ್ ಮೇಕ್ ಸೆನ್ಸ್, ಇವಾಗ ನಾವು ನಾನು ಯಾರ ಬಗ್ಗೆ ಕೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಮಾತ್ರ ಅಲ್ಲ, ಡೆಫಿನೆಟ್ಲಿ ನಾನು ಅವ್ರ ಫ್ಯಾಮಿಲಿ ಬಗ್ಗೆನೂ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ವೆರಿ ಟ್ರೆಡಿಷನಲ್ ಮೈಂಡ್ಸೆಟ್, ವೆರಿ ಓಲ್ಡ್ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್ ಇರೋ ಪರ್ಸನ್, ಡೆಫಿನೆಟ್ಲಿ ನಾಟ್ ಜೆನ್ಜೀಸ್. ಐ ಮೀನ್ ನಾನು ಜೆನ್ಜಿನೇ, ಬಟ್ ಫಾರ್ ಸೋ ಮೆನಿ ರೀಸನ್ಸ್ ಐ ಹೇಟ್ ಜೆನ್ಜಿ ಪೀಪಲ್ ಮೈಂಡ್ಸೆಟ್, ಎಸ್ಪೆಷಲಿ ರಿಲೇಶನ್ಶಿಪ್ ಅಂತ ಬಂದಾಗ. ನಾನೇನ್ ನೋಡ್ತಾ ಇದೀನಿ ಗೊತ್ತಾ, ಈ ಪರ್ಸನ್ದು ವ್ಯಾಲ್ಯೂಸ್ ತುಂಬಾನೇ ಚೆನ್ನಾಗಿದೆ. ಈ ಪರ್ಸನ್ದು ಐ ಮೀನ್ ಅವರ ಬ್ಯಾಕ್ ಗ್ರೌಂಡ್, ಅವ್ರು ಬೆಳೆದ್ ಬಂದಿರೋ ರೀತಿ, ಅವ್ರ ಚೈಲ್ಡ್ಹುಡ್ ವ್ಯಾಲ್ಯೂಸ್ ಅವ್ರಿಗೆ ಹೇಳ್ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಐ ಗೆಸ್ ಈ ಪರ್ಸನ್ ನಿಮ್ ಲೈಫಲ್ಲಿ ಬಂದ ಮೇಲೆ ಅರ್ಧ ಕಷ್ಟ ಎಂಡ್ ಆಗೋಗ್ಬಿಡುತ್ತೆ. ಬಿಕಾಸ್ ಈ ಪರ್ಸನ್ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ, ನಿಮ್ದು ಮಾತ್ರ ಅಲ್ದೇ ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಂತಾರೆ. ಅಂಡ್ ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಂಡು, ಲೈಕ್ ನಾನು ನನ್ನ ಪಾರ್ಟ್ನರ್ ಖುಷಿಯಾಗಿರೋಣ ಆ ತರ ಅಲ್ಲ. ಇಟ್ಸ್ ಮೋರ್ ಲೈಕ್ ಅವ್ರ ಜೊತೆ ಅವರ ಫ್ಯಾಮಿಲಿ ಕೂಡ ಖುಷಿಯಾಗಿರ್ಲಿ. that energy I'm getting here. Very positive guys, trust me. And world tarot ಬಂದಿರೋದ್ರಿಂದ ಸೊ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ದು ಒನ್ ಫೇಸ್ ಎಂಡ್ ಆಗ್ತಾ ಇದೆ, ಒಂದು ನ್ಯೂ ಫೇಸ್ ಸ್ಟಾರ್ಟ್ ಆಗ್ತಾ ಇದೆ. ಇಷ್ಟು ದಿನ ಕ್ಯಾಶುವಲ್ ಕನೆಕ್ಷನ್ ಅಲ್ಲಿ ಇದ್ರಿ ಅಂದ್ರೆ ಡ್ಯಾಮ್ ಶೋರ್ ನೀವು ಕ್ಲೋಸ್ ಆಗ್ತೀರಾ, ಎಮೋಷನಲಿ ಕ್ಲೋಸ್ ಆಗ್ತೀರಾ, ಎಲ್ಲದಕ್ಕಿಂತ ಜಾಸ್ತಿಯಾಗಿ ಸ್ಪಿರಿಚುವಲಿ ಕ್ಲೋಸ್ ಆಗ್ತೀರಾ. ಅಂಡ್ ನೆಕ್ಸ್ಟ್ ಫೇಸಿಗೆ ಎಂಟರ್ ಆಗ್ತೀರಾ. ಜಸ್ಟ್ ಫ್ರೆಂಡ್ಶಿಪ್ ಅಲ್ಲಿ ಇದ್ರಿ ಅಂದ್ರೆ ಪ್ರಾಬಬ್ಲಿ ಸ್ಮಾಲ್ ವೇಲ್ ಇಬ್ರು ಓಪನ್ ಅಪ್ ಆಗಕ್ಕೆ ಶುರು ಆಗ್ತೀರಾ, ಕನೆಕ್ಟ್ ಆಗೋದಕ್ಕೆ ಶುರು ಮಾಡ್ತೀರಾ. ಅಂಡ್ ಯೂನಿವರ್ಸೇ ನಿಮಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಯೂನಿವರ್ಸೇ ಸಿಚುವೇಶನ್ಸ್ ನ ಹೆಂಗ್ ಕ್ರಿಯೇಟ್ ಮಾಡ್ತಾ ಇರತ್ತೆ ಅಂದ್ರೆ
ಅವ್ರ ಜೊತೆ ನೀವು ಕನೆಕ್ಟ್ ಆಗೋದು, ನಿಮ್ ಜೊತೆ ಅವ್ರು ಕನೆಕ್ಟ್ ಆಗೋದು, ಅಂಡ್ ಎಷ್ಟೇ ದೂರ ಹೋಗೋದಕ್ಕೆ ಟ್ರೈ ಮಾಡಿದ್ರು ಒನ್ ಆರ್ ದಿ ಅದರ್ ಕೋಇನ್ಸಿಡೆಂಟ್ ವೇ ಅಲ್ಲಿ ಆ ಪರ್ಸನ್ ನೀವು ಮೀಟ್ ಆಗೋದು, ಆ ಪರ್ಸನ್ ನೀವು ಕನೆಕ್ಟ್ ಆಗೋದು, ಈ ತರ ಎನರ್ಜೀಸ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಬಿಕಾಸ್ ಟ್ರಸ್ಟ್ ಮೀ ಗೈಸ್, ಇಲ್ಲಿ ನಾನು ಏನೋ ಒಂದು ಬರ್ಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಏನೋ ಒಂದು ರ್ಯಾಂಡಮ್ ಆಗಿ ಹೇಳ್ತಾ ಇದೀನಿ ಅಂತ ಅಲ್ಲ. ಇಫ್ ಯು ಗೈಸ್ ನೋ ಟ್ಯಾರೋ ರೀಡಿಂಗ್, ಐ ಮೀನ್ ಮೀನಿಂಗ್ಸ್ ಗೊತ್ತಿದೆ ಅಂದ್ರೆ, ದಿ ಸ್ಟಾರ್ 10 ಆಫ್ ಪೆಂಟಿಕಲ್ಸ್ ವರ್ಲ್ಡ್ ಬಂದಿದೆ ಅಂದ್ರೆ, ಹೌ ಶುಡ್ ಐ ಸೇ, ದಿ ಅಲ್ಟಿಮೇಟ್ ಕಂಪ್ಯಾಟಿಬಿಲಿಟಿ. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಈವನ್ ದೋ ನೀವು ಬಿಸ್ನೆಸ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ, ಈ ಪರ್ಸನ್ ಟ್ರಸ್ಟ್ ಮಾಡ್ಬೇಕಾ ಬೇಡವಾ ಅಂದ್ರೆ, ಟ್ರಸ್ಟ್ ಮೀ, ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್. ಬಿಕಾಸ್ 10 ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದ್ರೆ, ಈ ಪರ್ಸನ್ ಬರೀ ನಿಮ್ಮ ಲಕ್ ಬೂಸ್ಟ್ ಮಾಡಲ್ಲ, ಈ ಪರ್ಸನ್ ನಿಮ್ಮ ಫಿನಾನ್ಷಿಯಲ್ ಲಕ್ ಕೂಡ ಬೂಸ್ಟ್ ಮಾಡ್ತಾರೆ. ಅಂಡ್ ಲಾಂಗ್ ಟರ್ಮ್ ಪ್ರಯಾರಿಟೀಸ್ ನಿಮ್ದು ಏನಿದೆ ಅದೆಲ್ಲ ಫುಲ್ಫಿಲ್ ಮಾಡ್ತಾರೆ. ಆ ಥರ ಎನರ್ಜೀಸ್ ನೋಡ್ತಾ ಇದೀನಿ. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವರು 1 ವರ್ಷಕ್ಕೆ 2 ವರ್ಷಕ್ಕೆ ನಿಮ್ಮ ಲೈಫಲ್ಲಿ ಇರೋದಕ್ಕೆ ಬಂದಿಲ್ಲ. ನಿಮ್ಮ ಎಲ್ಲ ಅಪ್ಗ್ರೇಡೇಷನ್ ಫೇಸ್ ಅಲ್ಲಿ ಈ ಪರ್ಸನ್ ಇನ್ವಾಲ್ವ್ ಆಗ್ತಾರೆ. ಅಂಡ್ ನಿಮ್ಮ ಎಲ್ಲ ಹೀಲಿಂಗ್ ಫೇಸ್ ಅಲ್ಲಿ ಈ ಪರ್ಸನ್ ಹೆಲ್ಪ್ ಮಾಡ್ತಾರೆ. ಅಂಡ್ ಐ ಥಿಂಕ್ ಸೋಲ್ಮೇಟ್ ಕನೆಕ್ಷನ್ ಅಂತ ನಾನು ಹೇಳಲ್ಲ. ದಿಸ್ ಇಸ್ ಮೋರ್ ದೆನ್ ಸೋಲ್ಮೇಟ್. ದಿಸ್ ಇಸ್ ಮೋರ್ ಲೈಕ್ ಸ್ಪಿರಿಚುವಲಿ ಕನೆಕ್ಟೆಡ್ ಪರ್ಸನ್ ಬಗ್ಗೆ ನೀವು ಇಲ್ಲಿ ಕೇಳ್ತಾ ಇದ್ದೀರಾ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಐ ಡಿಡ್ ದಿಸ್ ರೀಡಿಂಗ್, ಬಿಕಾಸ್ ನನ್ನ ಸ್ಟಾರ್ಟಿಂಗ್ ಅಲ್ಲೇ ಕ್ಯಾಶುವಲ್ ವೈಬ್ಸ್ ಬರ್ತಾ ಇತ್ತು. ಬಟ್ ವೆರಿ ಬ್ಯೂಟಿಫುಲ್ ಎನರ್ಜಿ. ಗ್ರೂಪ್ 3, ಡೋಂಟ್ ಫರ್ಗೆಟ್ ಟು ಕ್ಲೇಮ್ ದಿಸ್ ಮೆಸೇಜ್. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸು ಅಂತ. ಓಕೆ, ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಗ್ರೂಪ್ 3 ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ರೈಟ್ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಆ್ಯಂಡ್ ಎಸ್, ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನು ಎನ್ರೋಲ್ ಮಾಡ್ಕೋಬೇಕು ಅಂದರೆ ಕಾಂಟ್ಯಾಕ್ಟ್ ಮೀ. ಓಕೆ, ಬಾಯ್.